ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದರೆ ಕ್ರೈಸ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ. ಕ್ರೈಸ್ ಅಂತ ಅಂದರೆ ನಮ್ಮ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಈಗ ಎಲ್ಲರಿಗೂ ಕೂಡ ಗೊತ್ತಿದೆ 15,000 ಪ್ರೌಢಶಾಲೆಯಾಗಿರ್ಬೋದು, ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಅಂದರೆ ಫಾರ್ ಎಕ್ಸಾಂಪಲ್ GPSTR, HSTR, HPSTR ಈ ಒಂದು 3 ಹುದ್ದೆಗಳನ್ನು ಡಿವೈಡ್ ಮಾಡಿಬಿಟ್ಟು ಜಿಲ್ಲಾವಾರುಗಳನ್ನು ಇಲ್ಲೇನು ಮಾಡಿದ್ದಾರೆ, ಇವಾಗ ಶಿಕ್ಷಕರ ನೇಮಕಾತಿಯನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ನೇಮಕಾತಿಗೆ ಮೊದಲನೇದಾಗಿ GK ಪೇಪರ್ 1 ಇರುತ್ತೆ. ಪೇಪರ್ 1ನಲ್ಲಿ ನಿಮಗೆ 5ರಿಂದ 6 ಅಂದರೆ ಫಾರ್ ಕಂಪ್ಯೂಟರ್ ಬರುತ್ತೆ, ಮೆಂಟಲ್ ಎಬಿಲಿಟಿ ಬರುತ್ತೆ, ಎಲ್ಲವನ್ನೂ ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮುಂದೆ. ಫಾರ್ ಪೇಪರ್ 2 ಏನಪ್ಪ ಅಂತ ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್, ಅಂದರೆ ನಿಮಗೆ ಯಾವುದು ಬೇಕು ಅಥವಾ ನೀವು ಏನು ಮಾಡಿದ್ದೀರಾ ಅದರ ಮೇಲೆ ನಿಮಗೆ ಪೇಪರ್ 2 ಇರುತ್ತೆ. ಓಕೆನಾ. ಮತ್ತು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ಬೋದು, ಒಂದೇ ಜಿಲ್ಲೆಗೆ ಹಾಕಬೇಕಾ, ಯಾವ ಜಿಲ್ಲೆಗೆ ಹಾಕಬೇಕು, ಮತ್ತು ಎಲ್ಲಿ ಕಟ್ ಆಫ್ ಎಲ್ಲಿ ಕಡಿಮೆ ಇರುತ್ತೆ, ಇವೆಲ್ಲ ಫಲಾನ ಏನೇನೋ ಇರ್ತವೆ. ಇವನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಿಮ್ಮ ಒಂದು ಏನಪ್ಪ ಅಂತಂದರೆ ನೀವು ಬೀದರವರಾಗಿದ್ದು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಬೀದರಲ್ಲಿ ನಿಮ್ಮ ಊರಲ್ಲಿ ಇರ್ತೀರ, ಬಟ್ ನಿಮಗೆ ಜಾಬ್ ಬೇಕು ಅಂತ ಎಲ್ಲೋ ಈಗ ಚಾಮರಾಜನಗರನೋ ಎಲ್ಲೋ ಬರ್ತೀರಂತ ಅಂದ್ಕೊಳ್ಳಿ. ನೀವು ಮತ್ತೆ ವಾಪಸ್ ಹೋಗಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 5ರಿಂದ 6 ವರ್ಷ ಕಷ್ಟ ಆಗ್ಬೋದು ಮೊದಲು. ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಜಿಲ್ಲೆ ಬೇಕು, ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ನೋಡಿಕೊಂಡು ನೀವು ಚೂಸ್ ಮಾಡ್ಕೊಂಡು ಹಾಕಿ. ಅದನ್ನೇ ನಾನು ಹಾಕಬೇಕು, ನಾನು ಕಟ್ ಆಫ್ ಇಲ್ಲಿ ಕಡಿಮೆ ಇರುತ್ತೆ, ನನಗೆ ಜಾಬ್ ಬೇಕೇ ಬೇಕು, ಇಂಥ ವಿದ್ಯಾರ್ಥಿಗಳು ಎಲ್ಲಿ ಬೇಕಾದರೂ ಹಾಕ್ಕೋಬೋದು ಅಭ್ಯರ್ಥಿಗಳು. ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ GK ಅಂದರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಪೇಪರ್ 2ಗೆ ಬಂದುಬಿಟ್ಟು ನಿಮಗೆ ನನಕ್ಕಿಂತ ಜಾಸ್ತಿ ನಾಲೆಡ್ಜ್ ನಿಮಗೆ ಇರುತ್ತೆ. ಯಾಕಪ್ಪ ಅಂತ ಅಂದರೆ ನೀವು ಟೀಚಿಂಗನ್ನು ಮಾಡ್ತಾ ಇರ್ತೀರ, ಆಲ್ರೆಡಿ B.Ed ಮುಗಿಸಿರ್ತೀರ, ಎಲ್ಲವೂ ಕೂಡ ಮಾಡಿರ್ತೀರ. ಅದರ ಜೊತೆಗೆ ನೀವು ಅದೇ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋ ಕಾರಣ ಪೇಪರ್ 2 ಸಬ್ಜೆಕ್ಟ್ ಅಂತ ಬಂದಾಗ ನನಕ್ಕಿಂತ ಜಾಸ್ತಿ ನಾಲೆಡ್ಜ್ ನಿಮಗೆ ಇರುತ್ತೆ. ಅದಕ್ಕೆ ನಾನು ಏನು ಕೂಡ ಇದನ್ನು ತಗೊಳ್ಳಿ, ಇದು ಮಾಡಿ, ಈ ರೀತಿಯಾಗಿ ಓದಿ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ನಂದು ಪೇಪರ್ 1ನಲ್ಲಿ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ. ಅದರ ಮೇಲೆ ನಾನು ಏನಪ್ಪ ಮಾಡ್ತಿದ್ದೀನಿ ಅಂತ ಅಂದರೆ ನಿಮಗೆ ಏನನ್ನು ಓದಬೇಕು, ಯಾವ ರೀತಿ ಓದಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಕ್ರೈಸ್ ನೇಮಕಾತಿಯಲ್ಲಿ ನಾನು ಏನಪ್ಪ ಮಾಡಿದ್ದೀನಿ ಅಂತ ಅಂದರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಏನೇನು ಬರುತ್ತೆ ಅದನ್ನು ಕೊಟ್ಟುಬಿಟ್ಟಿದ್ದೀನಿ. ಮೊದಲನೇದಾಗಿ ನೋಡಿ, ಪೇಪರ್ 1ನಲ್ಲಿ GK ಬರುತ್ತೆ, ಸಾಮಾನ್ಯ ಜ್ಞಾನ ಅಂತ ಬರುತ್ತೆ, 15 ಮಾರ್ಕ್ಸಿಗೆ ಬರುತ್ತೆ GK. ಓಕೆನಾ. ಈ ಒಂದು 15 ಮಾರ್ಕ್ಸ್ ಎಲ್ಲಿಂದ ಕೇಳ್ಬೋದು ಇವರು ವಿದ್ಯಾರ್ಥಿಗಳೇ, ನೀವು ಶಿಕ್ಷಕರು ಅಂತ ಬಂದಾಗ 1ರಿಂದ 10ನೇ ತರಗತಿ ಅಂತ ಹೇಳ್ತೀವಿ ಈ ಒಂದು ಶಿಕ್ಷಕರು ಅಂತ. ಈ ಒಂದು ಶಿಕ್ಷಕರಿಗೆ 1ರಿಂದ 10ನೇ ತರಗತಿ ಅಂತ ಬಂದಾಗ 6ರಿಂದ 10ನೇ ತರಗತಿ ಪುಸ್ತಕಗಳು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಈ ಒಂದು ಪುಸ್ತಕಗಳನ್ನು 2ರಿಂದ 3 ಸಲ ಓದ್ಕೊಳ್ಳಿ, ನಿಮಗೆ ಟೈಮ್ ಇಲ್ಲವೇ ಇಲ್ಲ. ಕೊಟ್ಟಿರೋದೇ 1 ತಿಂಗಳು ಟೈಮು, ಅದರಲ್ಲಿ ನೀವು ಓದಬೇಕು. ಅದಕ್ಕಾಗಿ ನೀವು 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕವನ್ನು ಎಲ್ಲವೂ ಕೂಡ ಓದಬೇಕು ಅಂತ ಬಂದಾಗ ನಿಮಗೆ ತುಂಬ ಟೈಮ್ ಹಿಡ್ಕೊಳ್ಳುತ್ತೆ. ಮಿನಿಮಮ್ 2 ಮಂತ್ಸ್ ಬೇಕು ಎಲ್ಲವೂ ಮುಗಿಸ್ಬೇಕಂತ ಅಂದರೆ, ಮಿನಿಮಮ್ 2 ತಿಂಗಳು ಬೇಕೇ ಬೇಕು. ಬಟ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಅಂದರೆ ಈ ಒಂದು 2 ತಿಂಗಳು ಟೈಮು ಸಾಕಾಗೋದಿಲ್ಲ. ಮತ್ತು ಇಲ್ಲಿ GK ಪೇಪರ್ ಓದಬೇಕು, ಮತ್ತು ಪೇಪರ್ 2 ಓದಬೇಕು, ಮತ್ತು ಇಲ್ಲಿ ಕೆಲವೊಬ್ಬರು HPSTR ಹಾಕಿಬಿಟ್ಟು ನೆಕ್ಸ್ಟು HSTRಗೆ ಹಾಕ್ತಾರೆ, ನೆಕ್ಸ್ಟು ಇಲ್ಲಿ GPSTRಗೂ ಕೂಡ ಹಾಕ್ತಾರೆ. ಈ ರೀತಿಯಾಗಿ ಎಲ್ಲದಕ್ಕೂ ಓದಬೇಕಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ತರಗತಿಯಲ್ಲಿ ನಾವು BA ಕ್ಲಾಸಸ್ನ ಏನು ಮಾಡ್ತೀವಿ, ಅದರಲ್ಲಿ ಮೆಂಟಲ್ ಎಬಿಲಿಟಿ ತರಗತಿಗಳನ್ನು ಒಂದು 10ರಿಂದ 15 ತರಗತಿಗಳನ್ನು ಕೊಡ್ತೀವಿ. ಆ ಒಂದು ತರಗತಿಗಳನ್ನು 100% ನೋಡಿಬಿಡಿ, ಮೆಂಟಲ್ ಎಬಿಲಿಟಿ ಒಂದು ಕ್ವಶನ್ ಮಿಸ್ ಆಗಲ್ಲ. ಓಕೆನಾ. ಇದು ಗೊತ್ತಿರಲಿ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸು ಏನೂ ಕೂಡ ಮಿಸ್ ಆಗಲ್ಲ, ಅದರ ಬಗ್ಗೆ ಗೊತ್ತಿರಲಿ. ಈಗ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಈ ಒಂದು GKಗೆ ಸಂಬಂಧಪಟ್ಟಂತೆ ತುಂಬ ಕೇಳ್ತಿದ್ದೀರ. ಸರ್ ನಾನು GK ಏನನ್ನ ಓದಬೇಕು ಅಂತ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಬ್ಯಾಚ್ ಇದೆ, ಸಂಪೂರ್ಣ ಬ್ಯಾಚ್ ಅಂತ ಮಾಡಿದ್ದೀವಿ. ಈ ಒಂದು ಕ್ರೈಸ್ ಹುದ್ದೆಗಳಿಗೂ ಕೂಡ ನಾವು ಒಂದು ಬ್ಯಾಚ್ ಮಾಡಿದ್ದೀವಿ. ಏನಪ್ಪ ಅಂತ ಅಂದರೆ ಸಂಪೂರ್ಣ ಬ್ಯಾಚ್ ಅಂತ 799 ರೂಪೀಸ್, ಅಂದರೆ 799 ರೂಪಾಯಿಗಳಿಗೆ ಸಂಪೂರ್ಣವಾಗಿ ನಿಮಗೆ ಹಿಸ್ಟ್ರಿ ಬರುತ್ತೆ, ಪೊಲಿಟಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಸೈನ್ಸ್ ಬರುತ್ತೆ, ಜೊತೆಗೆ ಯಾವುದಪ್ಪ ಅಂತ ಅಂದರೆ ಕರೆಂಟ್ ಅಫೇರ್ಸ್. GK ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಪಕ್ಕ ಕೇಳ್ತಾರಲ್ವ, ಕರೆಂಟ್ ಅಫೇರ್ಸ್ 6 ತಿಂಗಳು ಕರೆಂಟ್ ಅಫೇರ್ಸು ಕೂಡ ಕೊಡ್ತೀವಿ. ಬೇಕಾದರೆ ನಿಮಗೆ ಜನವರಿಯಿಂದ ನಿಮ್ದು ಎಕ್ಸಾಮ್ ಆಗೋರು ಅಕ್ಟೋಬರ್ ತನಕ ಕರೆಂಟ್ ಅಫೇರ್ಸ್ ಅಂತೂ ಫ್ರೀಯಾಗಿ ಕೊಡ್ತೀವಿ. ಓಕೆನಾ. ಇದು ಗೊತ್ತಿರಲಿ. ನೆಕ್ಸ್ಟು ಇವೆಲ್ಲವೂ ಕೂಡ ಏನಪ್ಪ ಅಂತ ನಮ್ಮ ಒಂದು GK ಬ್ಯಾಚಲ್ಲಿ ಇದೆ. ಕ್ರೈಸ್ ಹುದ್ದೆಗಳಿಗೆ ಅಂತಲೇ ನಾವೇನು ಮಾಡಿದ್ದೀವಿ, ಈ ಒಂದು GK ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಯಾರ್ಯಾರು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅವರು ತಗೋಬೋದು ಈ ಒಂದು GK ಬ್ಯಾಚನ್ನು. ಇದರಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಇಲ್ಲಿ ಯಾವುದಪ್ಪ ಕರೆಂಟ್ ಅಫೇರ್ಸ್, ಈ 6 ಸಬ್ಜೆಕ್ಟ್ ಕವರ್ ಆಗಿರುತ್ತೆ. ಅದರ ಜೊತೆಗೆ ಏನಪ್ಪ ಅಂತ ಅಂದರೆ ಮೆಂಟಲ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ನಾವು ಫ್ರೀಯಾಗಿ PDF ಕೊಡ್ತಾ ಇದ್ದೀವಿ. ಎಲ್ಲಪ್ಪ ಅಂತ ಅಂದರೆ ಎಕ್ಸಾಮ್ ಇನ್ ಕನ್ನಡ ಅಂತ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗ್ಬೋದು. ಫ್ರೀಯಾಗಿ ಕಂಪ್ಯೂಟರ್ ನೋಟ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ, ಅದನ್ನು ನೀವು ನೋಡ್ಕೊಳ್ಳಿ. ಅದಾದ ಬಳಿಕ ಇನ್ನೊಂದೇನಪ್ಪ ಅಂತ ಅಂದರೆ ಹೆಲ್ತು ಮತ್ತು ಎಥಿಕ್ಸು, ಇದರ ಬಗ್ಗೆ ಒಂದು 2ರಿಂದ 3 ಕ್ಲಾಸು ಯೂಟ್ಯೂಬಲ್ಲಿ ಫ್ರೀಯಾಗಿ ಕೊಡ್ತೀನಿ. ಅದನ್ನು ನೀವು ತೊಗೊಂಡು ನೀವು ಏನು ಮಾಡ್ಬೋದು ಅಂತ ಅಂದರೆ ಓದ್ಕೋಬೋದು.
ನೆಕ್ಸ್ಟು ಜನರಲ್ ಇಂಗ್ಲೀಷು, ಜನರಲ್ ಕನ್ನಡ. ನೀವು ಕನ್ನಡ ಇಂಗ್ಲೀಷ್ ಅಂತ ಓದಬೇಕಾದ್ರೆ ಕನ್ನಡ ಬುಕ್ಸ್ ಇರ್ತಾವಲ್ವ, 6ರಿಂದ 10ನೇ ತರಗತಿ ಕವಿ ಪರಿಚಯ ಆಗಿರ್ಬೋದು ಎಲ್ಲ ಕನ್ನಡ ಬುಕ್ಸ್ ಹಿಂದೆ ಸ್ವಲ್ಪ ಏನಪ್ಪ ಅಂತ ಅಂದರೆ ತತ್ಸಮ ತದ್ಭವ ಕೊಟ್ಟಿರ್ತಾರೆ, ಪದಗಳ ಅರ್ಥ ಕೊಟ್ಟಿರ್ತಾರೆ. ಇವನು ಒಂದ್ಸಲಿ ಕಣ್ಣಾಡಿಸ್ಬಿಟ್ರೆ ಈ ಒಂದು ಕನ್ನಡ ಓದ್ಕೊಂಡ್ಬಿಡ್ಬೋದು. ಜನರಲ್ ಇಂಗ್ಲೀಷ್ಗೆ ಬಂದ್ವಿ ಅಂತಂದರೆ ಸ್ವಲ್ಪ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಗ್ರಾಮರ್ ಕೇಳ್ತಾರೆ. ಗ್ರಾಮರ್ ಒಂದು 5-10 ಮಾರ್ಕ್ಸಿನ ಗ್ರಾಮರ್ ಕೇಳ್ತಾರೆ, ಕ್ವಶನ್ ಟ್ಯಾಗ್ ಕೇಳ್ತಾರೆ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೇಳ್ತಾರೆ. ಇವನ್ ಯಾರ್ದಾದ್ರೂ ಒಂದು ಕ್ಲಾಸಲ್ಲಿ ನೋಡ್ಕೊಂಡ್ಬಿಟ್ರೆ ನಿಮಗೆ 100% ಇದಕ್ಕೆ ಸ್ಕೋರ್ ಮಾಡ್ಬೋದು. ಓಕೆನಾ. ಶಿಕ್ಷಕರನ್ನ ಏನು ಪರೀಕ್ಷೆಯನ್ನು ಪಾಸ್ ಮಾಡೋದು ಕಷ್ಟ ಇಲ್ಲ, ಆದರೆ ಕರೆಕ್ಟಾಗಿ ನೀವೇನು ಮಾಡಬೇಕು, ಫಾಲೋ ಮಾಡಿದರೆ 100% ನೀವು ಶಿಕ್ಷಕರ ಪರೀಕ್ಷೆಯನ್ನು ಪಾಸನ್ನು ಮಾಡ್ಬೋದು. ಓಕೆನಾ. ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತಿದ್ದೀವಿ, ಇವೆಲ್ಲವನ್ನು ಕೂಡ ಕೊಡ್ತೀವಲ್ವ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಆ ಬ್ಯಾಚನ್ನು ನಾನು ಈಗಾಗಲೇ ತೋರಿಸಿರ್ತೀನಿ ಸ್ಕ್ರೀನ್ಶಾಟಲ್ಲಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಿ, ಪೇ ಮಾಡಿ. ಸ್ಕ್ಯಾನರ್ ಮುಖಾಂತರ 799 ರೂಪಾಯಿಗಳನ್ನು ಪೇ ಮಾಡಿ ನೀವು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು. ಪೇ ಮಾಡಿದ ಒಂದು ಸ್ಕ್ರೀನ್ಶಾಟನ್ನು ನಮ್ಮ ಒಂದು ಏನಪ್ಪ ಅಂತ ಇಮೇಲ್ ಐ ಡಿ ಕೊಟ್ಟಿರ್ತೀವಿ, udyogjeevan12@gmail.com ಅಂತ ಕೆಳಗಡೆ ನಿಮಗೆ ಬರ್ತಾ ಇದೆ, ನೀವು ನೋಡ್ಬೋದು. ಅಲ್ಲಾದರೂ ಕಳಿಸ್ಬೋದು. ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಿದ್ದೀವಿ, ಎಕ್ಸಾಮ್ ಇನ್ ಕನ್ನಡ ಅಂತ ಏನಪ್ಪ ಅಂತ ಅಂದರೆ ಟೆಲಿಗ್ರಾಮ್ ಲಿಂಕ್ ಇದೆ. ಓಕೆನಾ. ಎಕ್ಸಾಮ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ. ಆ ಒಂದು ಗ್ರೂಪ್ನ ಜಾಯ್ನ್ ಆಗಿಬಿಟ್ಟು ನಮಗೆ ಡೈರೆಕ್ಟಾಗಿ ನೀವು ಜೀವನ್ ನಾಯಕ್ ಅಂತ ಅಂದರೆ ಜೀವ ನಾಯಕ್ ಅಂತಲೇ ಒಂದು ಐ ಡಿ ಇದೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಐ ಡಿನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಡೈರೆಕ್ಟಾಗಿ ಕೂಡ ಮೆಸೇಜ್ ಮಾಡ್ಬೋದು. ಅದನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ 100% ಏನಪ್ಪ ಅಂತ ಅಂದರೆ ಬ್ಯಾಚನ್ನು ನಾವು ಟೆಲಿಗ್ರಾಮಲ್ಲಿ ಕಳಿಸೋದ್ರಿಂದ PDF ಬ್ಯಾಚ್ ಆಗಿರುತ್ತೆ. ಅದು ಗೊತ್ತಿರಲಿ ನಿಮಗೆ, ಸಂಪೂರ್ಣವಾಗಿ PDF ಬ್ಯಾಚ್ ಆಗಿರುತ್ತೆ. ವಿದ್ಯಾರ್ಥಿಗಳು ನಮಗೆ ಕ್ರೈಸ್ ಹುದ್ದೆಗಳಿಗೆ ಒಂದು ಬ್ಯಾಚ್ ಮಾಡಿಂದ ತುಂಬ ಜನ ಕೇಳ್ತಾ ಇದ್ರು, ಅದಕ್ಕಾಗಿ ಈ ಒಂದು ಬ್ಯಾಚನ್ನು ಮಾಡಿದ್ದೀವಿ. ಓಕೆನಾ. ಇದರಲ್ಲಿ ನಿಮಗೆ ಏನೇನು ಓದಬೇಕು ಅಂತ ಎಲ್ಲ ಹೇಳಿದ್ದೀನಿ. GKಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಏನು PDF ಇರ್ತವೆ. ಸ್ಪೆಸಿಫಿಕ್ ಆಗಿ ನಾವು ಹಿಸ್ಟ್ರಿ ಓದ್ತಾ ಇದ್ದೀವಿ ಸರ್ ಅನ್ನೋರಿಗೆ ನಮ್ಮ ಒಂದು GK PDF ಇರ್ತಾವಲ್ವ, ಹಿಸ್ಟ್ರಿ ಸಂಪೂರ್ಣವಾಗಿ ಓದ್ಬಿಟ್ರೆ ಅಲ್ಲಿಂದ ನಿಮಗೆ ಪೇಪರ್ 2ಗೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟು ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಪೊಲಿಟಿ ಓದ್ತಾ ಇದ್ದೀರಾ ಅಂದ್ಕೊಳ್ಳಿ, ರಾಜ್ಯಶಾಸ್ತ್ರ. ಅದನ್ನು ನೀವು GK ಪೇಪರಲ್ಲಿ 1ನೇ ಪೇಪರ್ಗೆ ಓದ್ಬಿಡ್ತೀರಾ. ಅದರ ಜೊತೆಗೆ 2ನೇ ಪೇಪರ್ಗೆ ಓದಬೇಕು ಎಂಬತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಒಂದು PDF ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಓದ್ಬಿಟ್ರಿ ಅಂತ ಅಂದರೆ ಪೇಪರ್ 2ಗೂ ಕೂಡ ನೀವು ಕ್ಲಿಯರ್ ಮಾಡಿಬಿಡ್ತೀರಾ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಅರ್ಥವ್ಯವಸ್ಥೆ, ಅದು ಬಿಡಿ. ನೆಕ್ಸ್ಟು ಇಲ್ಲಿ ಕೆಲವೊಂದು ಕನ್ನಡ ಇರುತ್ತೆ, ಕನ್ನಡ ನೀವು ಓದಲೇಬೇಕು. ಕನ್ನಡ ಎಲ್ಲ ನಾವು ಕೊಡೋಕ್ಕೆ ಬರಲ್ಲ. ಏನು ಕೋರ್ ಸಬ್ಜೆಕ್ಟ್ಸ್ ಇದ್ದಾವೆ, ಕೋರ್ ವಿಷಯಗಳು ಅಂತ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಸಮಾಜ ವಿಜ್ಞಾನ ಇವೆಲ್ಲ ಏನಿರ್ತವೆ ನಮ್ಮ ಒಂದು ಕೋರ್ಸಲ್ಲಿ ಇರತಕ್ಕಂಥ ಒಂದು PDF ಅನ್ನು ಓದ್ಬಿಟ್ಟು ಪೇಪರ್ 2ಗೂ ಕೂಡ ನೀವು ಯೂಸ್ ಆಗ್ಬೋದು. ಓಕೆನಾ. ಬಟ್ 6ರಿಂದ 10ನೇ ತರಗತಿ ಪುಸ್ತಕ ತುಂಬ ಇಂಪಾರ್ಟೆಂಟು. ಅದನ್ನು ಏನು 6ರಿಂದ 10ನೇ ತರಗತಿ ಪುಸ್ತಕದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದ್ದಾವೆ ಅದನ್ನು ನಾವೇನು ಮಾಡಿದ್ದೀವಿ, ಕಲೆ ಹಾಕಿ PDF ಕೊಟ್ಟಿದ್ದೀವಿ. ಅದೇನು ಕೂಡ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಒಂದ್ಸಲಿ ನೀವು ಪುಸ್ತಕಗಳನ್ನು ಕೂಡ ಓದಿ. ಇತ್ತೀಚೆಗೆ ಸ್ವಲ್ಪ ಇಲ್ಲಿ ಏನಪ್ಪ ಅಂತ ಅಂದರೆ ಸ್ವಲ್ಪ ಸಿಲೆಬಸ್ ಕೂಡ ಚೇಂಜ್ ಆಗಿರ್ತವೆ, ಅವೆಲ್ಲವೂ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೇಕು. ಕರೆಂಟ್ ಅಫೇರ್ಸ್ ಮಾತ್ರ ಮೇಯ್ನಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕಳೆದ ಒಂದು 2ರಿಂದ 3 ತಿಂಗಳ ಕರೆಂಟ್ ಅಫೇರ್ಸ್ ತುಂಬ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಓದಿದರೆ 100% KRIES ಎಂಬತಕ್ಕಂಥ ಒಂದು ನಿಮ್ಮ ಒಂದು ಏನು ಶಿಕ್ಷಕರ ಹುದ್ದೆ ಇದೆ, ಇದನ್ನು ಪಾಸ್ ಮಾಡ್ಬೋದು, ಈಸಿಯಾಗಿ ಪಾಸ್ ಮಾಡ್ಬೋದು. ಯಾವ ರೀತಿ ಪಾಸ್ ಮಾಡಬೇಕು ಅಂತ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಇಲ್ಲ ಅಂತ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನೀವೇನು ಮಾಡ್ಬೋದು, ನಮಗೆ ಕ್ವಶನ್ಸನ್ನು ಮಾಡಿ ನೀವು ಕೇಳ್ಬೋದು. ಜೊತೆಗೆ ಏನಪ್ಪ ಅಂತಂದರೆ VIO ಅಥವಾ ನಮ್ಮ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಎಕ್ಸಾಮ್ ಇದೆ, ಆ ಒಂದು ಇನ್ನೂ ಕೂಡ ನಡೀತಾ ಇದೆ. ಆ ಒಂದು ಪರೀಕ್ಷೆ ಇನ್ನೂ ಕೂಡ ಆಗಿಲ್ಲ, ಬಟ್ ತರಗತಿಗಳು ಕಂಟಿನ್ಯೂಸ್ ಆಗಿ ಆಗ್ತಿದ್ದಾವೆ. ಆ ಒಂದು ತರಗತಿಗಳನ್ನು ನೀವು ಕರ್ನಾಟಕ ಏನು ನಿಮ್ಮ ಒಂದು ಶಿಕ್ಷಕರ ನೇಮಕಾತಿ ಇದೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅದು. ಓಕೆನಾ. ಅದನ್ನು ಕೂಡ ನೀವೇನು ಮಾಡಿ ಜೊತೆಗೆ ನೋಡ್ಕೊಂಡು ಹೋಗಿ. ಆಲ್ರೆಡಿ 35 ತರಗತಿಗಳು ಆಗಿದ್ದಾವೆ. ಯಾರ್ಯಾರು ಆಲ್ರೆಡಿ ನೀವು VI ಎಕ್ಸಾಮ್ಸ್ಗೆ ಓದ್ತಾ ಇದ್ರಿ, ಬಟ್ ಇವಾಗ ಶಿಕ್ಷಕರ ನೇಮಕಾತಿ ಬಂದಿದೆ ಅಂತ ನೀವು ಏನು ಕೋರ್ಸ್ ತೊಗೊಂಡಿದ್ದೀರಾ, ಅವರು ಈ ಒಂದು ಕೋರ್ಸನ್ನು ತಗೊಳ್ಳುವ ಅಗತ್ಯತೆ ಇಲ್ಲ. ನೋಡಿ, ಗೊತ್ತಿರಲಿ ನಿಮಗೆ, ಆಲ್ರೆಡಿ ನೀವು VA ಪರೀಕ್ಷೆಗೆ ಕೋರ್ಸನ್ನು ತೆಗೆದುಕೊಂಡಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಶಿಕ್ಷಕರ ನೇಮಕಾತಿ ಕೋರ್ಸನ್ನು ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲ, ಗೊತ್ತಿರಲಿ. ಮತ್ತು ಸುಮ್ಮನೆ ನಮಗೆ ಅಮೌಂಟನ್ನು ಪೇ ಮಾಡಿಬಿಟ್ಟು ಸರ್ ನಮಗೆ ಕೋರ್ಸ್ ಬೇಕು ಅಂತ ಕೇಳಬೇಡಿ. ಆಲ್ರೆಡಿ ಇನ್ನು ಯಾರೂ ತಗೊಂಡಿಲ್ಲ ಅಂದರೆ ಈಗ ಶಿಕ್ಷಕರ ನೇಮಕಾತಿಗೆ ಅಂತಲೇ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಾ ಅವರು ಮಾತ್ರ ಈ ಒಂದು ಕೋರ್ಸನ್ನು ತಗೊಳ್ಳಿ. ಆಲ್ರೆಡಿ ನಾನು ಥಂಬ್ನೇಲಲ್ಲೂ ಕೂಡ ಹಾಕಿದ್ದೀನಿ ಎಲ್ಲ ಏನೇನು ಕೋರ್ಸನ್ನು ಓದಬೇಕು ಮತ್ತು ಇಲ್ಲಿ ಏನೇನು ಓದಬೇಕು ಅಂತ ಇದನ್ನು ನಾನು ಬರ್ಕೊಂಡಿದ್ದೆ. ಅಂದರೆ ನಿಮಗಾಗಿ ಅಂತಲೇ ಬರೆದು ತೆಗೆದುಕೊಂಡು ಬಂದಿದೆ. ಅದನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಜಾಯಿನ್ ಮಾಡಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ.
ಇದು ಇವತ್ತಿನ ಒಂದು ವಿಡಿಯೋ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ, ಶಿಕ್ಷಕರ ನೇಮಕಾತಿಗೆ ಓದ್ತಾ ಇರತಕ್ಕಂಥ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು VA ಪರೀಕ್ಷೆಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತರಗತಿಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ, ಆ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನೆಲ್ಲ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.